ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಕ್ಲಾಸಲ್ಲಿ ಬೇಸಿಕ್ಕಾಗಿ ಸ್ಟಾರ್ಟಿಂಗು ಯಾವ ರೀತಿ ನಾವು ಕಲಿತೀವೋ ಆಗ ಬರೋವಂಥ ಚಿಕ್ಕ ಡೌಟ್ನ ಇವತ್ತು ಕ್ಲಾರಿಫಿಕೇಷನ್ ಮಾಡಿಬಿಡ್ತೀನಿ. ನಂತರ ನೆಕ್ಸ್ಟ್ ವಿಡಿಯೋಯಿಂದ ನಾವು ಮುಂದಿನ ಕ್ಲಾಸಸ್ನ ನೋಡ್ಕೊಳ್ಳೋಣ. ಈಗ ನಿಮಗೆ ಸ್ಟಾರ್ಟಿಂಗು ಬರೋ ಡೌಟ್ಸು ಈ ರೀತಿ ಇರುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಈ ರೀತಿ ಬರುತ್ತೆ. ಇದನ್ನು ನಾವು ಕ್ಲಾರಿಫಿಕೇಷನ್ ಮಾಡಿಕೊಂಡ್ರೆ ಯಾವುದೇ ಡೌಟು ನಮಗೆ ಬರೋದಿಲ್ಲ. ಅದಕ್ಕೋಸ್ಕರ ನನಗೆ ಗೊತ್ತಿರೋವಂಥದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನೀವು ಕೆಲವು ಕ್ವಶನ್ಸ್ನ ನನಗೆ ಕಮೆಂಟಲ್ಲೂ ಸಹ ಕೇಳಿದ್ರಿ. ನಾನು ನಿಮಗೆ ಬೇಗನೆ ಉತ್ತರನೂ ಕೊಟ್ಟಿದ್ದೀನಿ ಹಾಗೇ. ಆದರೆ ಇವತ್ತು ಕ್ಲೀನಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕು ಅಂತಲೇ ಇದನ್ನೆಲ್ಲನೂ ನಾನು ಯಾವ ಡೌಟ್ಸ್ ಇದೆಯೋ ಅದನ್ನು ಈ ರೀತಿ ನಾನು ಬರ್ಕೊಂಡು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ಕೇಳಿರೋದು ಸ್ಟೋನು ಕಪ್ಪಗಾಗೋದು, ಯಾವ ಸ್ಟೋನು ತಗೋಬೇಕು, ಹಾಗೆ ಚೈನ್ ಲಾಕು. ಇದನ್ನು ನಾನು ಸುಮಾರು ಸಲ ಎಲ್ಲ ವಿಡಿಯೋದಲ್ಲೂ ಸಹ ನಿಮಗೆ ಚೈನ್ ಲಾಕು ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಆದರೂ ಇವತ್ತು ಅದನ್ನು ಸಹ ತೋರಿಸ್ತೀನಿ. ಹಾಗೆ ಎಷ್ಟೆಳೆ ದಾರ ತಗೋಬೇಕು ಅಂತಲೂ ಕೇಳಿದ್ದೀರಾ, ಹಾಗೆ ಹೇಗೆ ತಗೋಬೇಕು ಅಂತಲೂ ಕೇಳಿದ್ದೀರಾ, ಅದನ್ನು ಸಹ ಇದರಲ್ಲಿ ತೋರಿಸ್ತೀನಿ. ಮತ್ತು ಇದನ್ನು ಬಟ್ಟೆ ಯಾವ್ದು ತಗೋಬೇಕು ಅಂತ ನಾನು ಇದನ್ನು ಸಪ್ರೇಟ್ ವಿಡಿಯೋದಲ್ಲೇ ನಿಮಗೆ ಎಲ್ಲ ಹೇಳಿದ್ದೀನಿ. ಆದರೂ ಇವತ್ತು ಅದನ್ನು ಸಹ ಹೇಳ್ತೀನಿ. ಹಾಗೆ ನಾವು ಪ್ರಾಕ್ಟೀಸ್ಗೆ ಯಾವ ನೀಡಲ್ ತಗೋಬೇಕು ಅಂತಲೂ ಹೇಳ್ತೀನಿ. ಮತ್ತು ನಾವು ಈ ರಿಂಗು ಇದು ವರ್ಕ್ ಮಾಡ್ತೀವಲ್ಲ, ಆ ರಿಂಗ್ ಫ್ರೇಮ್ ಸೈಜು ಯಾವುದು ಅಂತ ಕೇಳಿದ್ರಿ. ನೀವು ಬ್ಲೌಸ್ಗೆ ಮಾಡೋದಕ್ಕಾದರೆ ಬೆಸ್ಟ್ ಅಂದರೆ 26 ಇಂಚಸ್ದು ರಿಂಗು ಇದು ಬೆಸ್ಟ್ ಆಗಿರುತ್ತೆ. ಯಾಕೆಂದರೆ ನಾವು ನೆಕ್ಗೆ ಲೆಂತು ಈ ರೀತಿ 10 ಇಂಚು 11 ಇಂಚ್ವರೆಗೂ ಡೀಪ್ ಇಟ್ಕೊಳ್ತಾರಲ್ವ ವರ್ಕ್ಗೋಸ್ಕರ, ಆಗ ಇದು ದೊಡ್ಡ ಸೈಜ್ ಬರುತ್ತೆ. ಇದು ಕರೆಕ್ಟಾಗಿ ಕೂರಬೇಕು ಅಂದರೆ ನಮಗೆ 26 ಇಂಚು ಈ ರೀತಿ ಇರುತ್ತೆ ನೋಡಿ. ಈಗ ಈ ಕ್ವಶನ್ಸ್ನ ನೋಡಿದ್ದೀರಲ್ಲ, ಈಗ ನಾವು ಸ್ಟಾರ್ಟ್ ಮಾಡೋಣ. ಈ ರೀತಿ ದೊಡ್ಡ ಸೈಜಲ್ಲಿ ಬರುತ್ತೆ. ಇದರಲ್ಲಾದರೆ ನಿಮಗೆ ಬ್ಲೌಸಸ್ಗೆ ನಾವು ಈ ರೀತಿ ಸಪೋಸ್ ಈಗ ರೌಂಡ್ ನೆಕ್ಕು ಇಲ್ಲ ವಿ ಶೇಪಲ್ಲಿ ಆ ರೀತಿ ಎಲ್ಲ ನಾವು ವರ್ಕ್ ಮಾಡೋದಕ್ಕೆ ಇದು ತುಂಬ ಅನುಕೂಲವಾಗಿ ಇರುತ್ತೆ. ಇದು ಯೂಸ್ಫುಲ್ ಅಂದರೆ ಬ್ಲೌಸ್ ವರ್ಕ್ ಮಾಡೋವಾಗ ಇದೇ ಬೇಕಾಗುತ್ತೆ. ಇದು 26 ಇಂಚಿನ ಫ್ರೇಮ್. ಇದಕ್ಕೆ ನಾನು ಬಟ್ಟೆ ಸುತ್ತೋದನ್ನು ಸಹ ನಿಮಗೆ ಹೇಳಿದ್ದೆ. ಈ ರೀತಿ ನೀವು ಹೊಸದಾಗಿ ಫ್ರೇಮ್ ತಗೊಂಡಾಗ ಇದಕ್ಕೆ ನೀಟಾಗಿ ಒಂದು 2 ಇಂಚು ಇಲ್ಲ 1 ಇಂಚಷ್ಟು ಬಟ್ಟೆನ ಕಾಟನ್ ಬಟ್ಟೆ ತಗೊಳ್ಳಿ, ಅದಾದರೆ ಬೆಸ್ಟ್ ಆಗಿರುತ್ತೆ. ಅದನ್ನು ಉದ್ದ ಕಟ್ ಮಾಡಿಕೊಂಡು ಈ ರಿಂಗ್ಗೆ ಒಳಗಡೆಯಿಂದ ಗಮ್ ಹಚ್ಬಿಟ್ಟು ಅದನ್ನು ಬಟ್ಟೆನ ನಾವು ಈ ರೀತಿ ಸುತ್ಕೊಂಡು ಹೋಗಬೇಕು. ಇದನ್ನು ಸಹ ನಾನು ಹೇಳಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಾವು ಇದಕ್ಕೆ ಬಟ್ಟೆನ ಫಿಕ್ಸ್ ಮಾಡ್ತೀವಲ್ಲ, ಆಗ ಬಟ್ಟೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲೇ ಈ ರೀತಿ ನಾವು ರಿಂಗ್ ತೊಗೊಂಡಾಗ್ಲೇ ಈ ರೀತಿ ಬಟ್ಟೆನ ಸುತ್ತಿಟ್ಕೋಬೇಕು. ಈಗ ಫ್ರೇಮ್ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಹೇಳಿದ್ದೀನಿ. ಹಾಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಂದರೆ ಈ ನೀಡಲು ಬೆಸ್ಟ್ ಆಗಿರುತ್ತೆ. ತುಲಿಪ್ ಕಂಪ್ನಿಯ 0.5 mm ಇದು ನೋಡಿ. ಈ ರೀತಿ ಇರೋ ನೀವು ನೀಡಲ್ನ ತಗೋಬೇಕು. ಯಾಕೆಂದರೆ ಇದು ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇದು ಸಣ್ಣದಾಗಿ ಬರುತ್ತೆ. ನಿಮಗೆ ನೀಡಲ್ ಇದು ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಈ ನೀಡಲ್ನಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮಗೆ ಯಾವುದೇ ನೀಡಲಾದ್ರೂ ನೀಟಾಗಿ ಬರುತ್ತೆ. ಕೈ ಕೂರುತ್ತಲ್ವ, ಆಗ ನೀಟಾಗಿ ಬರುತ್ತೆ. ಇದು ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದು ಸ್ಟ್ರಾಂಗ್ ಆಗಿರುತ್ತಲ್ವ. ನಮಗೆ ಸೂಜಿ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ನೀಡಲ್ಲು ಯಾವ ರೀತಿ ತಿರುಗಿಸ್ಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಇದು ಬೆಸ್ಟು. ಈಗ ಬಟ್ಟೆ ನೋಡಿ, ನೀವು ಈ ರೀತಿ ಅಂದರೆ ಹೀಗೆ ಬಟ್ಟೆ ಹಿಂಚ್ಕೋಬಾರ್ದು. ಈ ರೀತಿ ಹಿಂಚ್ಕೊಂಡ್ರೆ ಇದರಲ್ಲಿ ಡಿಸೈನು ನೀವು ಹಾಕಿದ್ರೂ ಅದು ವೇಸ್ಟ್ ಆಗುತ್ತೆ ನೋಡಿ. ಈ ರೀತಿ ಅಂದರೆ ಬಟ್ಟೆದು ದಾರ ಮೇಲೆ ಎದ್ದೊಳುತ್ತೆ. ಈ ರೀತಿ ಎದ್ದೊಳಬಾರ್ದು. ಇದು ಕಮ್ಮಿ ಕ್ವಾಲಿಟಿದು
ಬ್ಲೌಸ್ ಪೀಸ್ ಬಟ್ಟೆ ಇದು ಕಾಟನ್ ಮಿಕ್ಸ್ ಇರೋದು, ಸ್ವಲ್ಪ ರೇಯಾನ್ ಟೈಪ್ ಇದೆ. ಇದರಲ್ಲಿ ಅಷ್ಟು ನೀಟಾಗಿ ಬರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡೋವಾಗ ಕಾಟನ್ ಬಟ್ಟೆ ತಗೊಳ್ಳಿ, ದಪ್ಪ ಬಟ್ಟೆ ಇರುತ್ತಲ್ಲ ಕಾಟನ್ ಬಟ್ಟೆ, ಅದನ್ನು ತಗೊಳ್ಳಿ. ಇದು ಕಾಟನ್ ಬಟ್ಟೆ ಇದೆ. ಇದ್ರ ಮೇಲೆ ನೋಡಿ ನಿಮಗೆ ಈ ರೀತಿ, ಅಂದರೆ ಬರೀ ಸೂಜಿ ಮಾತ್ರ ಮೇಲೆ ಬರುತ್ತೆ, ಬಟ್ಟೆ ಎದ್ದೊಳೋದಿಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಬ್ಲೌಸ್ ಪೀಸಲ್ಲಿ ಮಾಡೋವಾಗ ಸ್ಯಾರಿ ಬ್ಲೌಸಸ್ಸು ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಯಾವ್ದು ಥರ ತೊಗೊಂಡ್ರೂ ಇದಾಗೋದಿಲ್ಲ. ಆದರೆ ಸ್ಯಾಟಿನ್ ಮೇಲೆ ಬರೋದಿಲ್ಲ. ಹಾಗೆ ರೇಯಾನು, ಇದು ಕ್ರೀಪು, ಆ ಥರದ್ರಲ್ಲೆಲ್ಲ ಬರೋದಿಲ್ಲ. ನೀವು ಕಾಟನ್ ಟೈಪಲ್ಲಿ, ಸಿಲ್ಕಲ್ಲಿ, ಇಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಕಾಟನಲ್ಲೇ ತೊಗೊಳ್ಳಿ. ಅದರಲ್ಲೂ ಕಾಟನಲ್ಲಿ ದಪ್ಪ ಬಟ್ಟೆ ಇರೋದನ್ನು ತೊಗೊಳ್ಳಿ. ತುಂಬ ದಪ್ಪ ಇರೋದು ಬೇಡ, ಮೀಡಿಯಮ್ ಆಗಿ ಕ್ವಾಲಿಟಿ ಚೆನ್ನಾಗಿರೋದ್ರಲ್ಲಿ ತೊಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸೂಜಿ ಮಾತ್ರ ಮೇಲೆ ಬರುತ್ತೆ, ಬಟ್ಟೆ ಬರೋದಿಲ್ಲ. ಅದೇ ಈ ಬಟ್ಟೆ ಮೇಲೆ ನೋಡಿ ದಾರ ಬರುತ್ತೆ ಬಟ್ಟೆದು. ಈ ರೀತಿ ಬರಬಾರ್ದು ನೋಡಿ. ಈ ರೀತಿ ಬಂದರೆ ಡಿಸೈನು ಚೆನ್ನಾಗಿ ಲುಕ್ಕು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಬಟ್ಟೆನ ನಾವು ಆರಿ ವರ್ಕ್ಗೆ ಯೂಸ್ ಮಾಡಬಾರ್ದು. ಹಾಗೆ ಸ್ಟೋನಲ್ಲಿ ಕುಂದನ್ಸಲ್ಲಿ ಯಾವ ರೀತಿ ತಗೋಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಪ್ಲಾಸ್ಟಿಕ್ದಿದು. ಇದು ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅಂದರೆ ನಾವು ನಾರ್ಮಲ್ಲಾಗಿ ಮಾಡೋವಾಗ ಯೂಸ್ ಮಾಡ್ಬೋದು. ಹೆವಿ ವರ್ಕ್ ಮಾಡ್ತೀವಲ್ಲ ಆಗ ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಇದು ಪ್ಲಾಸ್ಟಿಕ್ದಿದು, ಅಷ್ಟು ಇದಿರೋದಿಲ್ಲ. ಯೂಸ್ ಮಾಡ್ತಾರೆ ಇದೂ. ಅಂದರೆ ನೀವು ಹೆವಿ ವರ್ಕ್ ಮಾಡೋವಾಗ ಈ ರೀತಿಯಾದಂಥ ಕುಂದನ್ನೇ ಯೂಸ್ ಮಾಡೋದು. ಇದು ಉಲ್ಟಾ ಈ ರೀತಿ ಇರುತ್ತೆ ನೋಡಿ. ಈ ಕುಂದನು ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಸಲ್ಲಿ, ಡಿಫ್ರೆಂಟ್ ಶೇಪಲ್ಲಿ ಸಿಗುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿರುವಂಥದ್ದು. ನಾನು ಎರಡೂ ಸಹ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಪ್ಲಾಸ್ಟಿಕ್ ಕುಂದನ್. ಇದನ್ನು ಸಹ ನಾವು ಮೋತಿ, ಇದು ಹಾಫ್ ಮೋತಿ ಟೈಪು, ಇದನ್ನು ಸಹ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಇದು ಸಹ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಲಿಪ್ ಸ್ಟೋನ್. ಕ್ಲಿಪ್ ಸ್ಟೋನಲ್ಲಿ ಸುಮಾರು ಸೈಜಸ್ಸು, ಸುಮಾರು ಶೇಪಲ್ಲಿ ಸಿಗುತ್ತೆ. ಇದು ಲುಕ್ ಚೆನ್ನಾಗಿ ಕೊಡುತ್ತೆ ನೋಡಿ. ಹಿಂದೆ ಈ ರೀತಿ ಇರುತ್ತೆ ಕ್ಲಿಪ್ ಸ್ಟೋನು, ಫ್ರಂಟಲ್ಲಿ ಈ ಥರ ಇರುತ್ತೆ. ಇದು ಸಹ ನಮಗೆ ವರ್ಕ್ ಮಾಡೋವಾಗ ಔಟ್ಲುಕ್ಕಿಂಗು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಸ್ಟೋನ್ ಚೈನು. ನಾನು ಇದನ್ನು ಹೊಸ ತಂದಿದ್ದೆ ನಿನ್ನೆ, ಅದನ್ನು ನಿಮ್ಮ ಹತ್ರ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೆ. ನೋಡಿ ಈ ರೀತಿ ಇರುತ್ತೆ. ಇದು ಮೆರೂನ್ ಕಲರಲ್ಲಿ, ರೆಡ್ ಕಲರ್ ಇದರಲ್ಲಿ ಮೆರೂನ್ ಟೈಪಲ್ಲಿ ತೊಗೊಂಡಿದ್ದೀನಿ. ಇದರಲ್ಲೂ ಸಹ ನಿಮಗೆ ಕಲರ್ಸು ಸಿಗುತ್ತೆ. ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡೋದು ಗೋಲ್ಡು ಮತ್ತು ವೈಟಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಮ್ಯಾಚಿಂಗ್ ಬೇಕು ಅಂದರೆ ಈ ರೀತಿ ಕಲರ್ಸಲ್ಲಿ ಸಹ ಯೂಸ್ ಮಾಡ್ಬೋದು. ಇದು ನೀವು ಮೀಟ್ರ್ ಲೆಕ್ಕ ತೊಗೊಂಡ್ರೆ ಜಾಸ್ತಿ ಬೀಳುತ್ತೆ. ಈ ರೀತಿ ಫುಲ್ ಒಟ್ಟಿಗೆ ತೊಗೊಂಡ್ರೆ ರೇಟು ಸ್ವಲ್ಪ ಕಮ್ಮಿ ಬೀಳುತ್ತೆ. ಆದರೆ ಸ್ಟಾರ್ಟಿಂಗ್ ಕಲಿಯೋವಾಗ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಫಸ್ಟು ಪ್ರಾಕ್ಟೀಸ್ ಮಾಡಿ. ನೀವು ವರ್ಕ್ ಮಾಡೋವಾಗ ಈ ರೀತಿ ಫುಲ್ ತೊಗೊಂಡ್ರೆ ನಿಮಗೆ ಬೆಸ್ಟ್ ಅನಿಸುತ್ತೆ. ಹಾಗೆ ಇಲ್ಲಿ ಇದೇ ಮೇಯ್ನು ಡೌಟ್ ಇರೋದು, ನೀವು ಎಷ್ಟು ಎಳೆ ಯಾವ ರೀತಿ ತೊಗೋಬೇಕು ಅಂದರೆ ಈ ರೀತಿ ಒಂದೇ ಕಲರಲ್ಲಿ ನಿಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರಲ್ಲಿ ಥ್ರೆಡ್ನ ತಗೊಳ್ಳಿ. ಸಿಲ್ಕ್ ಥ್ರೆಡ್ಡು ಇದನ್ನು 2 ತೊಗೋಬೇಕು.
ಹಾಗೆ ಈ ರೀತಿ ಎರಡೂ ಸಹ ಇದನ್ನು ಈ ರೀತಿ ಎರಡೆಳೆನೂ ಚೆನ್ನಾಗಿ ನಾಟ್ ಹಾಕ್ಕೋಬೇಕು. ನೀವು ಚಿಕ್ಕದಾಗಿ ಈ ರೀತಿ ಹಾಕ್ಕೊಂಡ್ರೆ ನಾವು ದಾರ ವರ್ಕ್ ಮಾಡೋವಾಗ ಸ್ಟಿಚ್ ಹಾಕೋವಾಗ ಮೇಲೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಸ್ವಲ್ಪ ದಪ್ಪ ಬರೋ ಥರನೇ ಇದನ್ನು ನಾಟ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನಾಟ್ ಹಾಕ್ಕೊಂಡು ಎರಡು ರೀಲ್ ತಗೊಳ್ಳಿ ದಾರದ್ದು. ಹಾಗೆ ಈ ರೀತಿ ನಾಟ್ ಹಾಕ್ಕೊಂಡು ಇದನ್ನು ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ದಾರನ ಮೇಲೆ ತಗೊಳ್ತೀವಲ್ಲ, ದಾರನ ಮೇಲೆ ತಗೊಂಡಾಗ ಡೈರೆಕ್ಟಾಗಿ ಮುಂದೆ ಹೋಗಬಾರ್ದು. ಹಿಂದೆ ಸ್ವಲ್ಪ ಚಿಕ್ಕದಾಗಿ ಸ್ಟಿಚ್ನ ಹಾಕ್ಕೊಂಡ್ರೆ ಇದು ಲಾಕ್ ಕೂರುತ್ತೆ ನೋಡಿ. ಆಗ ಕೆಳಗಡೆ ಇರೋ ನಾವು ನಾಟ್ ಹಾಕಿರೋ ಥ್ರೆಡ್ಡು ಮೇಲೆ ಬರೋದಿಲ್ಲ, ನಾಟು ಬಟ್ಟೆನೂ ಹಾಳಾಗೋದಿಲ್ಲ, ಹಾಗೆ ನಾಟು ಮೇಲೆ ಬಂದು ಡಿಸೈನು ಕೆಡೋದಿಲ್ಲ. ಮತ್ತು ಇದನ್ನು ಈ ರೀತಿ ನಾವು ಸೂಜಿ ಮೂತಿ ಇದೆಯಲ್ವ ಮುಂದೆ ಮಾಡ್ಕೋಬೇಕು. ನಮಗೆ ನೋಡ್ತಾ ಇರೋ ಥರ ಅನ್ನಿಸ್ಬೇಕು, ಆ ರೀತಿ ನಮಗೆ ಆಪೋಸಿಟಾಗಿ ಈ ರೀತಿ ಇಟ್ಕೋಬೇಕು. ನೋಡಿ, ಸ್ಟಿಚ್ಚನ್ನ ಈ ರೀತಿ ತಗೊಳ್ತಾ ಇರಬೇಕು. ನಾನು ಇದನ್ನೆಲ್ಲ ನೀಟಾಗಿ ಕ್ಲಾಸ್ ಫಸ್ಟಲ್ಲೇ ನಾನು ಹೇಳಿದ್ದೀನಿ, ಆದರೂ ಸಹ ಮತ್ತೆ ಇದರಲ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಡೌಟ್ ಬರುತ್ತಲ್ವ, ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಾಸ್ 1 ಸಹ ಹಾಕಿರ್ತೀನಿ. ಅದರಲ್ಲಿ ಮತ್ತೊಂದು ಸಲ ವಿಡಿಯೋನ ನೋಡಿ ಕೊನೆವರೆಗೂ. ನೋಡಿ, ಈ ರೀತಿ ಹಾಕಿದ್ವಲ್ಲ, ನಾವು ಜರಿ ಥ್ರೆಡ್ಡಲ್ಲಿ ಯಾರು ಬೇಕಾದ್ರೂ ನೀಟಾಗಿ ನಾಟ್ನ ಹಾಕ್ಬೋದು ಬೇಗ. ಆದರೆ ಸಿಲ್ಕ್ ಥ್ರೆಡ್ಡಲ್ಲಿ ಮಾತ್ರ ಸ್ಟಾರ್ಟಿಂಗ್ ಹಾಕೋವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಇದ್ರ ಒಳಗಡೆಯಿಂದ ದಾರ ಮೇಲೆ ತಗೊಂಡು ಮತ್ತೆ ಇದರಿಂದ ಈ ರೀತಿ ನಿಮಗೆ ನೀಟಾಗೆ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿ ಮೇಲೆ ತಗೊಂಡು ಮತ್ತೆ ಇದನ್ನು ನೀವು ಸ್ಟಾರ್ಟಿಂಗ್ ಬೇಕಾದರೆ ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಈ ರೀತಿ ಹಾಕ್ಕೊಂಡು ಇದ್ರ ಒಳಗಡೆಯಿಂದ ಈ ದಾರಾನ ಮೇಲೆ ಈ ರೀತಿ ಎಳ್ಕೋಬೇಕು. ಆಗ ಇದು ನೀಟಾಗಿ ಕೂರುತ್ತೆ. ಮತ್ತೊಂದು ಸಲ ಲಾಕ್ನ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ದಾರಾನ ತಗೋಬೇಕು. ನೀವು ಈ ಥರ ಕೈಯಲ್ಲಿ ಇಟ್ಕೊಳ್ಳಿ, ದಾರ ಪರವಾಗಿಲ್ಲ. ಈ ರೀತಿ ದಾರಾನ ಕೈಯಲ್ಲಿ ಇಟ್ಕೊಂಡು ಮತ್ತೊಂದು ಸಲ ಈ ರೀತಿ ಅದ್ರ ಒಳಗಡೆಯಿಂದ ತಗೊಂಡು ನಾವು ಫಸ್ಟ್ ದಾರ ತಗೊಂಡಿರ್ತೀವಲ್ಲ, ಫಸ್ಟ್ ದಾರಾನ ಇದ್ರ ಒಳಗಡೆಯಿಂದ ಮೇಲೆ ಈ ರೀತಿ ತಗೋಬೇಕು. ಲಾಕ್ ಕೂರುತ್ತೆ. ಬೇಸಿಕ್ಕಾಗಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಡೌಟ್ಸು ನಿಮಗೆ ಬರುತ್ತೆ, ಸ್ವಲ್ಪ ಭಯ ಅನಿಸುತ್ತೆ, ಅದನ್ನೆಲ್ಲನೂ ನಾನು ನೀಟಾಗಿ ಡೀಟೇಲಾಗಿ ಒಂದೊಂದನ್ನೇ ನಾನು ಕ್ಲಿಯರ್ ಮಾಡಿದ್ದೀನಿ. ಈ ನಡುವೆ ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇರೋದ್ರಿಂದ, ಕೆಲಸ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನು ಅಂದ್ಕೋಬೇಡಿ. ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಕೇಳಿ. ಅಂದರೆ ಮಾಡಿದ್ದೇ ವಿಡಿಯೋನ ನಾನು ನೀವು ಕರೆಕ್ಟಾಗಿ ಅದು ವಿಡಿಯೋನ ನೋಡಿಬಿಡಿ, ಆಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಮುಂದೆ ಹೋಗ್ಬೋದು. ಬೇರೆ ಕ್ಲಾಸಸ್ನ ನಾವು ಬೇರೆ ಡಿಸೈನ್ ಯಾವ ರೀತಿ ಹಾಕೋದು, ಸ್ಟಿಚ್ನ ಯಾವ ರೀತಿ ಹಾಕೋದು ನೋಡ್ಕೊಳ್ತಾ ಹೋಗ್ಬೋದು. ನಾನು ಈಗಲೇ ಕ್ಲಾಸಸ್ನಲ್ಲಿ ಇದನ್ನು ನೀಟಾಗಿ ನಿಮಗೆ ಹೇಳ್ಕೊಡ್ಬೇಕು ಅಂತಾರೆ ನಾನು ಯಾವುದೇ ಡಿಸೈನ್ನ ಈಗ ತೋರಿಸ್ತಾ ಇಲ್ಲ, ಬರೀ ಕ್ಲಾಸಸ್ ಮಾತ್ರ ಮಾಡ್ತಾ ಇದ್ದೀನಿ. ಇದು ಕ್ಲಾಸಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಡಿಸೈನ್ ಮೇಲೆ ಹೋಗೋಣ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಒಂದಲ್ಲ ಎರಡು ಸಲ ನೀಟಾಗಿ ಕೊನೆವರೆಗೂ ನೋಡಿ.
ನಿಮಗೆ ಆಗ ಭಯ ಅನಿಸೋದಿಲ್ಲ ಮತ್ತು ಡೌಟು ಇರೋದಿಲ್ಲ, ಯಾವುದು ಕಷ್ಟ ಅನಿಸುತ್ತೆ ಅನ್ನೋ ಇದಿರೋದಿಲ್ಲ. ಅಂದರೆ ನೀವು ಯಾವುದೇ ಇದು ಮಾಡಿದ್ರೂ ಇದರಲ್ಲಿ ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ನಮ್ಮ ಕೈ ಕೂರುತ್ತೆ, ಆಗ ನಮಗೆ ಡಿಸೈನು ಹಾಕೋದಕ್ಕೆ ತುಂಬಾ ಈಸಿ ಅನಿಸುತ್ತೆ. ಸ್ಟಾರ್ಟಿಂಗ್ ಮಾಡೋವಾಗ ಏನಪ್ಪ ಯಾಕಾದರೂ ಮಾಡ್ತಾ ಇದ್ದೀನೋ, ಏನಕ್ಕೆ ಬೇಕಿದು ಅಂತ ಅನಿಸುತ್ತೆ. ಆದರೆ ನೀವು ಡಿಸೈನ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ನಿಮಗೆ ಅರ್ನ್ ಸಹ ಇದರಲ್ಲಿ ಮಾಡ್ಬೋದು. ಅದಕ್ಕೋಸ್ಕರ ನೀಟಾಗಿ ಕ್ಲಾಸ್ನ ನೋಡಿ. ನಾನು ತುಂಬಾ ನೀಟಾಗಿ ಡೌಟ್ನ, ನನಗೆ ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಡೌಟ್ ಬರ್ತಾಯಿತ್ತೋ ಅದನ್ನೆಲ್ಲನೂ ನಿಮಗೆ ನೀಟಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಿಮ್ಮ ಡೌಟ್ನ ಕಮೆಂಟಲ್ಲಿ ತಿಳಿಸಿ, ನಾನು ಡೌಟ್ನ ಕ್ಲಾರಿಫಿಕೇಷನು ಸಹ ಮಾಡ್ತೀನಿ. ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ನಿಮಗೆ ಡೌಟ್ ಎಲ್ಲನೂ ಕ್ಲಾರಿಫಿಕೇಷನ್ ನೀಟಾಗಿ ಆಗಿದೆ ಅಂದರೆ ಕಮೆಂಟಲ್ಲಿ ಡೌಟ್ ಕ್ಲಾರಿಫಿಕೇಷನ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೆಚ್ಚೆಚ್ಚಾಗಿ ಕಮೆಂಟನ್ನು ಹಾಕಿ. ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.